ಬೆಂಗಳೂರು ದಕ್ಷಿಣದಿಂದ ಸೌಮ್ಯ ರೆಡ್ಡಿ ಸ್ಪರ್ಧೆ ಫಿಕ್ಸ್. ಸೌಮ್ಯ ರೆಡ್ಡಿ ಸ್ಪರ್ಧೆ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಅವರ ತಂದೆ ರಾಮಲಿಂಗಾರೆಡ್ಡಿ. ಸೌಮ್ಯ ರೆಡ್ಡಿ ಸ್ಪರ್ಧೆ ಬಗ್ಗೆ ನಾಯಕರೇ ಘೋಷಣೆ ಮಾಡಬೇಕು. ಹಾಗಾದ್ರೆ ಬೆಂಗಳೂರು ದಕ್ಷಿಣದಿಂದ ಸೌಮ್ಯ ರೆಡ್ಡಿ ಸ್ಪರ್ಧೆ ಫಿಕ್ಸ್. ಈ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಸೌಮ್ಯ ರೆಡ್ಡಿ ಸ್ಪರ್ಧೆ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ. ಸೌಮ್ಯ ರೆಡ್ಡಿ ಸ್ಪರ್ಧೆ ಬಗ್ಗೆ ನಾಯಕರು ಘೋಷಣೆ ಮಾಡಬೇಕು. ಸೌಮ್ಯ ರೆಡ್ಡಿ ಸ್ಪರ್ಧೆಗೆ ಕಾರ್ಯಕರ್ತರ ಒತ್ತಡ ಕೂಡ ಇದೆ. ಕಾರ್ಯಕರ್ತರ ಅಭಿಪ್ರಾಯವನ್ನ ಸಿಎಂ ಡಿಸಿಎಂಗೆ ತಿಳಿಸ್ತೇನೆ. ಸೌಮ್ಯ ರೆಡ್ಡಿ ಪಾರ್ಲಿಮೆಂಟ್ಗೆ ಹೋಗಲಿ ಅಂತ ಅವರ ತಂದೆ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರು ಸೌತ್ನಲ್ಲಿ, ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯ ರೆಡ್ಡಿ ಅವರ ಸ್ಪರ್ಧೆ ಖಚಿತನ. ಹಾಗಾಗಿ ಕಾರ್ಯಕರ್ತರ ಒತ್ತಡ ಇದೆ ಸೌಮ್ಯ ರೆಡ್ಡಿ ಸ್ಪರ್ಧೆಗೆ. ಹೀಗಾಗಿ ಕಾರ್ಯಕರ್ತರ ಅಭಿಪ್ರಾಯವನ್ನ ಹಿರಿಯ ನಾಯಕರಿಗೆ ತಿಳಿಸ್ತೇನೆ ಅಂತ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. 6 ವಿಧಾನಸಭಾ ಕ್ಷೇತ್ರದಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸೌಮ್ಯ ರೆಡ್ಡಿನ ನಿಲ್ಲಿಸಿ ಅಂತ ಎಲ್ಲ ಪಾಲಿಕೆ ಸದಸ್ಯರುಗಳು, ಬ್ಲಾಕ್ ಅಧ್ಯಕ್ಷರುಗಳು ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ಹೇಳಿದ್ದಾರೆ. ಅದು ನನ್ನ ಅಭಿಪ್ರಾಯ. ಈಗ ಇವರ ಅಭಿಪ್ರಾಯನ ನಾನು ಸುರ್ಜೇವಾಲಾ ಅವರಿಗೆ, ಮುಖ್ಯಮಂತ್ರಿಗಳಿಗೆ, ಮತ್ತೆ ನಮ್ಮ ಡಿಸಿಎಂ ಅವರು ಅಧ್ಯಕ್ಷರಿಗೆ ಮತ್ತು ಇನ್ನೂ 2 ವಿಧಾನಸಭಾ ಕ್ಷೇತ್ರದ ಅಭಿಪ್ರಾಯ ತಿಳ್ಕೋಬೇಕು. ವಿಜಯನಗರ ಮತ್ತು ಗೋವಿಂದರಾಜನಗರ. ಅದು ನಮ್ಮ ಡಿಸಿಸಿಗಳಿಗೆ 5 ಆಗೋಯ್ತು ಬ್ಯಾಂಗ್ಳೂರಿಗೆ. ಅಲ್ಲಿ ಹನುಮಂತರಾಯರ ಅಧ್ಯಕ್ಷರು ಅವ್ರಿಗೂ ಮಾತಾಡಿ ಒಂದು ಮೀಟಿಂಗ್ ಫಿಕ್ಸ್ ಮಾಡಕ್ಕೆ ಹೇಳ್ತೀನಿ. ಎಲ್ಲರ ಅಭಿಪ್ರಾಯ ನಿಲ್ಲಿಸಬೇಕು ಅಂತ. ವೈಯಕ್ತಿಕ ಅಭಿಪ್ರಾಯ ಕೋರ್ಟಲ್ಲಿ ನಮ್ಮ ಪರ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಅದ್ರಲ್ಲಿ ಕೋರ್ಟಲ್ಲಿ ಏನೇ ಆಗಲಿ ಅಭ್ಯರ್ಥಿ ಆಗಬೇಕು ಅಂತೇಳಿ ಎಲ್ಲರೂ ಕೂಡ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ಅಸೆಂಬ್ಲಿಗಿಂತ ಪಾರ್ಲಿಮೆಂಟ್ ದೊಡ್ಡದಲ್ವಾ, ಪಾರ್ಲಿಮೆಂಟ್ಗೆ ಹೋಗ್ಲಿ ಅಂತ ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.